ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನವು ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂತಹ ಮುಖ್ಯವಾದ ವಿಷಯ ಏನು ಅಂದರೆ, ಮಾರ್ಚ್ 3ನೇ ತಾರೀಕು ಮಂಗಳವಾರ ನಿರ್ಮಾಣವಾಗ್ತಾ ಇರುವಂತಹ ಕೇತುಗ್ರಸ್ತ ಚಂದ್ರಗ್ರಹಣ. ಇದು ಸಂಪೂರ್ಣ ಚಂದ್ರಗ್ರಹಣ ಅಲ್ಲ. ಇದು ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಇರುತ್ತೆ, ಇಲ್ಲ ಪಾಕ್ಷಿಕವಾಗಿ. ಇದು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಭಾರತ ದೇಶದಲ್ಲಿ ಚಂದ್ರೋದಯ ಆಗುವ ಸಮಯ ಮುಂಚೆನೇ, ಕೆಲವು ಗಂಟೆಗಳ ಮುಂದೇನೆ ಗ್ರಹಣವು ಆಗಿ, ಭಾರತ ದೇಶದಲ್ಲಿ ಚಂದ್ರೋದಯವು ಗ್ರಹಣದ ಮುಖಾಂತರ ನಮಗೆ ಚಂದ್ರನು ಕಾಣಿಸ್ತಾ ಇರುವಂತಹ ವಿಷಯವನ್ನು ನಾವು ನೋಡುವುದಾದರೆ ಇದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಂದರೆ ಪಾಕ್ಷಿಕವಾಗಿ ಈ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಭಾರತೀಯರಾಗಿರುವಂತಹ ನಮಗೆ, ಕರ್ನಾಟಕದಲ್ಲಿರುವಂತಹ ಜನರಿಗೆ, ನಮ್ಮ ವೀಕ್ಷಕರಿಗೆ ಈ ಗ್ರಹಣದ ಬಗ್ಗೆ ಪೂರ್ತಿ ವಿವರಗಳು ತಿಳಿಸಲೇಬೇಕು ಅನ್ನುವಂತಹ ವಿಷಯಗಳಿಂದ, ಈ ಗ್ರಹಣದ ಮುಖಾಂತರ ಅನುಕೂಲ ಪಡೆಯುವಂತಹ ರಾಶಿಗಳೇನು, ಪ್ರತಿಕೂಲ ಯಾವ ರಾಶಿಗಳಿಗೆ ಇದು ಸ್ವಲ್ಪ ಕಂಟಕವಾಗಿದೆ, ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೇನೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಈ ಗ್ರಸ್ತೋದಯ ಚಂದ್ರಗ್ರಹಣವು 3ನೇ ತಾರೀಕು ಮಂಗಳವಾರ ಆಗ್ತಾಯಿದೆ. ಮುಖ್ಯವಾಗಿ ಈಗ ಗ್ರಹಗಳ ಸ್ಥಾನದ ಮಾನದ ಪ್ರಕಾರ ನಾವು ನೋಡಿದ್ರೂ ಕೂಡ ಈ ಸಂದರ್ಭದಲ್ಲಿ ಈಗ ಕೇತು ಗ್ರಹ ಸಿಂಹರಾಶಿಯಲ್ಲಿ ಇದ್ದಾರೆ. ಇನ್ನು ಸಿಂಹರಾಶಿಯಿಂದ ನೋಡಿದರೆ ಸಿಂಹರಾಶಿಯಲ್ಲಿ ಕೇತು ಇದ್ದಾರೆ, ಮತ್ತು ಕನ್ಯಾ, ತುಲ, ವೃಶ್ಚಿಕ, ಮಕರ, ಧನು, ಕುಂಭರಾಶಿಯಲ್ಲಿ ರಾಹು ಇದ್ದಾರೆ. ಅಂದರೆ ಮಧ್ಯದಲ್ಲಿ ಯಾವ ರಾಶಿಯಲ್ಲಿಯೂ ಯಾವ ಗ್ರಹವೂ ಕೂಡ ಇಲ್ಲ. ಸೊ ಅದರ ಪ್ರಕಾರ ನೋಡೋದಾದರೆ ಇದೊಂದು ರೀತಿ ಕಾಲ ಸರ್ಪ ದೋಷವನ್ನು ಉಂಟು ಮಾಡುವಂತಹ ಗ್ರಹಣ ಅಂತಾನೂ ನಾವು ಹೇಳಬಹುದು. ಅಂದರೆ ಈ ಗ್ರಹಣವು ಪಾಕ್ಷಿಕವಾಗಿ ಭಾರತದಲ್ಲಿರುತ್ತೆ, ಇದರಿಂದ ಏನಾಗುತ್ತೆ ಅನ್ನುವಂತಹ ಸೈದ್ಧಾಂತಿಕ ವೈಜ್ಞಾನಿಕ ವಿಷಯಗಳಿಂದ ಯೋಚನೆ ಮಾಡುವವರು ಅವರು ಮಾಡಿಕೊಳ್ಳಿ. ಬಟ್ ಈ ಪರ್ಟಿಕ್ಯುಲರ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹದಲ್ಲಿ ಕೇತು ಮತ್ತು ಕುಂಭರಾಶಿಯಲ್ಲಿ ರಾಹು ಇದ್ದು ಮಧ್ಯದಲ್ಲಿರುವಂತಹ ರಾಶಿಗಳಲ್ಲಿ ಯಾವುದೇ ಗ್ರಹ ಇಲ್ಲ. ಆದ್ದರಿಂದ ಅದೊಂದು ರೀತಿ ಅಪಾಯಕಾರಿ ಆಗಿರುವಂತಹ ಚಂದ್ರಗ್ರಹಣ. ಇದೊಂದು ರೀತಿ ಕಾಲಸರ್ಪ ದೋಷದಿಂದ ಕೂಡಿರುವಂತಹ ಚಂದ್ರಗ್ರಹಣ ಅಂತ ಹೇಳಬಹುದು. ಅಂದರೆ ಈ ಗ್ರಹಣದ ಮುಖಾಂತರ ಮುಖ್ಯವಾಗಿ ಈ ರಾಹು, ಕುಜ ಈ ಎರಡೂ ಗ್ರಹಗಳು ಅಗ್ನಿತತ್ವ ಗ್ರಹಗಳಾಗಿರೋದ್ರಿಂದ ಕುಜನ ವಾರ ಮಂಗಳವಾರ ಆಗ್ತಾ ಇರುವಂತಹ ಕಾರಣದಿಂದ ಈ ಜಗದ್ಯಾದ್ಯಂತ ಜಿಯೋಪಾಲಿಟಿಕ್ಸಲ್ಲಾಗಿರ್ಬೋದು, ಪ್ರಪಂಚಾದ್ಯಂತ ಜಗದ್ಯಾದ್ಯಂತ ಈ ರಾಜಕೀಯ ವಿಷಯಗಳಲ್ಲಿ ಅಥವಾ ಆಡಳಿತಗಳಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಬದಲಾವಣೆಗಳಾಗುವುದಾಗಿರಬಹುದು. ಬಹಳಷ್ಟು ವಿಷಯಗಳಲ್ಲಿ ಅವಘಡಗಳು, ಎಲೆಕ್ಟ್ರಿಕ್ ಶಾಕ್ ಅಥವಾ ಇತ್ಯಾದಿ ವಿಷಯಗಳು, ಅಪಘಾತಗಳು ನಡೆಯೋದಕ್ಕೆ ಮತ್ತು ವಾಹನ ಅಪಘಾತಗಳು ನಡೆಯೋದಕ್ಕೆ ಇತ್ಯಾದಿ ವಿಷಯಗಳು ನಡೆಯೋದಕ್ಕೆ ಈ ಚಂದ್ರಗ್ರಹಣ ಒಂದು ರೀತಿ ಕಾರಣವಾಗಬಹುದು. ಈ ರೀತಿ ಯಾವುದೇ ರೀತಿ ಅವಘಡಗಳು, ಅಪಘಾತಗಳು ಆಗದೇ ಇರಲಿ ಅಂತ ಆ ಶ್ರೀ ಗುರುರಾಯರನ್ನು ನಾವು ಪ್ರಾರ್ಥಿಸೋಣ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ವಿಷಯದ ಮುಖಾಂತರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಖ್ಯವಾಗಿ ಇದೊಂದು ರೀತಿ ಒಂದು ಸೂಕ್ಷ್ಮವಾಗಿರುವಂತಹ ಗ್ರಹಣ ಸಮಯ ಅಂತಲೂ ಹೇಳಬಹುದು. ಮುಖ್ಯವಾಗಿ ಈ ಗ್ರಹಣವು ಮಂಗಳವಾರ ಮಧ್ಯಾಹ್ನ ಅಪರಾಹ್ನ ಸಮಯದಲ್ಲಿ 3:21 ಆರಂಭವಾಗಲಿರುವಂತಹ ಈ ಗ್ರಹಣವು 6:47 ಸಾಯಂಕಾಲ 6:47 ಇರುತ್ತದೆ. ಅಂತ್ಯಕಾಲ ಅಂತ ಹೇಳಬಹುದು. ಆರಂಭ ಕಾಲ 3:21 ಮಧ್ಯಾಹ್ನ, ಅಂತ್ಯಕಾಲ ಸಾಯಂಕಾಲ 6:47. ಆದರೆ ನಮ್ಮ ಭಾರತದಲ್ಲಿ ಆಗುವಂತಹ ಚಂದ್ರೋದಯ 6:02 ಚಂದ್ರೋದಯ ಆಗುತ್ತೆ. ಸೊ ಅಂತ್ಯದಲ್ಲಿ ಆಗುವಂತಹ ಈ ಚಂದ್ರಗ್ರಹಣ ಪ್ರಭಾವದಿಂದ ನಾವು ಮಾಡಬೇಕಾಗಿರುವಂತಹ, ಅಂದರೆ ಆರಂಭ ಸ್ನಾನ ಅಂತ ಹೇಳ್ತೀವಿ. ಸಂಪೂರ್ಣ ಚಂದ್ರಗ್ರಹಣವು ಆಗಿರುವಂತಹ ಅಥವಾ ಸೂರ್ಯಗ್ರಹಣವಾಗಿರುವಂತಹ ಸಂದರ್ಭಗಳಲ್ಲಿ ಆರಂಭ ಸ್ನಾನ, ಆಹಾರ ನಿಯಮಗಳು ಮತ್ತು ಅಂತ್ಯ ಸ್ನಾನ, ಧ್ಯಾನ ಜಪಾದಿಗಳೆಲ್ಲ ಮಾಡ್ತಾ ಇರ್ತೀವಲ್ಲ. ಬಟ್ ಈ ದಿನ ಮಾತ್ರ ಅಂತ್ಯಕಾಲದಂದು ಅಂತ್ಯ ಸ್ನಾನ ಮಾಡಿ ಗ್ರಹಣದ ಸಮಯ ಎಷ್ಟು ಇರುತ್ತೋ ಆ ಸಮಯ
ಮುಖಾಂತರ ಆ ಸಮಯದಲ್ಲಿ ಧ್ಯಾನ, ಜಪ, ಇಷ್ಟ ದೈವ ಸ್ತೋತ್ರಗಳನ್ನು, ಮಂತ್ರೋಪಾಸನೆಯನ್ನು ಮಾಡುವುದರಿಂದ ಅದ್ಭುತ ರೀತಿಯಲ್ಲಿ ಯೋಗವನ್ನು ಪಡೆಯುವುದು. ಯಾಕಂದರೆ ಎಕ್ಸ್ಟ್ರೀಮ್ ಆಗಿ ಎನರ್ಜಿ ಇರುತ್ತೆ ಈ ಚಂದ್ರಗ್ರಹಣದ ಸಮಯದಲ್ಲಿ. ಮುಖ್ಯವಾಗಿ ಹೈಲಿ ಒಂದು ರೀತಿ ನಾವು ಮಾಡುವಂತಹ ಒಂದು ವೇದೋಪಾಸನೆ, ಮಂತ್ರೋಪಾಸನೆ, ಶ್ಲೋಕಗಳನ್ನು ಉಚ್ಚಾರಣೆ ಮಾಡುವುದರಿಂದ, ಆ ದೈವೋಪಾಸನೆ ಮಾಡುವುದರಿಂದ ನಮ್ಮ ಅಭೀಷ್ಟಗಳನ್ನು ಆ ದೇವರಿಗೆ ಅಂದರೆ ಸಂಕಲ್ಪದ ಮುಖಾಂತರ ಹೇಳ್ಕೊಳ್ಳೋದ್ರಿಂದ ಒಂದು ರೀತಿ ಹೈಲಿ ಎನರ್ಜೆಟಿಕ್ ಇರುವಂತಹ ಎನರ್ಜಿ ಇದು. ನಮ್ಮ ಸಂಕಲ್ಪಗಳನ್ನು, ಆಸೆಗಳನ್ನು, ಕನಸುಗಳನ್ನು ಈಡೇರಿಸುವಂತಹ ಶಕ್ತಿ ಈ ಸಂದರ್ಭದಲ್ಲಿ ಇರುತ್ತೆ. ಅದಕ್ಕೆ ನಾವು ಗ್ರಹಣದ ಸಮಯದಲ್ಲಿ ಮಾಡಬೇಕಾಗಿರುವಂತಹ ಉಪಚಾರಗಳು ಅಂದರೆ ಆಹಾರ ನಿಯಮಗಳಾಗಿರಬಹುದು, ವಯೋಜನರು ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಹಿರಿಯ ವ್ಯಕ್ತಿಗಳಾಗಿರಬಹುದು, ಗರ್ಭಿಣಿ ಸ್ತ್ರೀಯರಾಗಿರಬಹುದು, ಈ ಗ್ರಹಣಕ್ಕೆ ನೋಡದೇ ಇರುವುದು ಅಥವಾ ದೂರ ಇರುವುದು ಉತ್ತಮವಾಗಿರುತ್ತೆ. ಈ ಸಂದರ್ಭದಲ್ಲಿ ಆಹಾರ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಕೊನೆಯ ಗ್ರಹಣದ ಅಂತ್ಯದಲ್ಲಿ ಅಂತ್ಯ ಸ್ನಾನ ಮಾಡಿ ಮನೆಯನ್ನು ಶುದ್ಧಿ ಮಾಡಿಕೊಂಡು ಮನೆಯಲ್ಲಿ ದೈವಾರಾಧನೆ ಮತ್ತು ದೈವೋಪಾಸನೆ ಮಾಡುವುದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ಯಾವ ರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಚಂದ್ರಗ್ರಹಣ ದೋಷಪೂರಿತವಾಗಿರುತ್ತೆ ಅಂದರೆ ಇದು ಸಿಂಹರಾಶಿಯಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರ, ಬುಬ್ಬ ನಕ್ಷತ್ರದಲ್ಲಿ ಈ ಆಗ್ತಾ ಇರುವಂತಹ ಗ್ರಹಣ ಆಗಿರೋದ್ರಿಂದ ಸಿಂಹರಾಶಿಯಲ್ಲಿರುವಂತಹ ಈ ಪುಬ್ಬ ನಕ್ಷತ್ರದ ಜೊತೆಗೆ ಇತರ ನಕ್ಷತ್ರ ಜಾತಕರು ಕೂಡ ಈ ಗ್ರಹಣವನ್ನು ನೋಡಲೇಬಾರದು. ಈ ಪರ್ಟಿಕ್ಯುಲರ್ ಕಟಕ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಈ ಗ್ರಹಣದ ಎಫೆಕ್ಟ್ ಇರುತ್ತೆ. ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಅತಂತ್ರಗಳಿರುವಂತಹ ಸಂದರ್ಭಗಳಲ್ಲಿ, ದೋಷ ಇರುವಂತಹ ಸಂದರ್ಭಗಳಲ್ಲಿ ದೈವೋಪಾಸನೆ, ದಾನಗಳು ಇತ್ಯಾದಿ ವಿಷಯಗಳ ಮುಖಾಂತರ ಈ ದೋಷವನ್ನು ನೀವು ಪರಿಹಾರ ಮಾಡ್ಕೋಬೇಕಾಗಿರುತ್ತೆ. ಈ ಸಮಯದಲ್ಲಿ ಹೈಲಿ ಎನರ್ಜೆಟಿಕ್ ಆಗಿರುವಂತಹ ವಿಷಯಗಳಿರೋದರಿಂದ ನೀವು ಮಾಡುವಂತಹ ದೈವೋಪಾಸನೆ, ಮಂತ್ರದ ಉಚ್ಚಾರಣೆ ಇತ್ಯಾದಿ ವಿಷಯಗಳಿಗೆ ಅತ್ಯಧಿಕವಾಗಿರುವಂತಹ ಒಂದು ಶಕ್ತಿ ಇರುತ್ತೆ. ಅದೇ ರೀತಿ ಮಂಗಳವಾರದ ದಿನ, ಕುಜನ ವಾರ, ಅಂಗಾರಕ ವಾರದ ದಿನ ಈ ಗ್ರಹಣ ಆಗ್ತಾ ಇರೋದರಿಂದ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅತ್ಯವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣಗಳು ಮಾಡಲಿಕ್ಕೆ ಹೋಗಿ, ಅಥವಾ ಕೆಲವೊಂದು ವಿಷಯಗಳಲ್ಲಿ ರಿಸ್ಕಿಂದ ಕೂಡಿರುವಂತಹ ವ್ಯವಹಾರಗಳು ಅಥವಾ ಕೆಲವೊಂದು ಈ ಅಪಾಯಕರ ವಿಷಯಗಳು ಮಾಡುವಂತಹ ವಿಷಯಗಳ ಅಂದರೆ ಕೆಲವೊಂದು ಕೆಲಸಗಳನ್ನು ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡೋದು ಉತ್ತಮ. ಇನ್ನು ಯಾವ ರಾಶಿಗಳಿಗೆ ಅದ್ಭುತವಾಗಿರುತ್ತೆ ಅಂತ ನೋಡುವುದಾದರೆ ಈ ಮೀನ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಇದು ಈ ಗ್ರಹಣದ ಮುಖಾಂತರ ಒಂದು ರೀತಿ ಯೋಗದ ಕಾಲ, ಅದ್ಭುತ ಯೋಗವನ್ನು ನೀಡುವಂತಹ ಕಾಲ ಮತ್ತು ಅತ್ಯಂತ ಶುಭ ಫಲಗಳನ್ನು ನೀಡುವಂತಹ ಕಾಲ ಅಂತ ಹೇಳ್ತಾ, ಯಾವ ರಾಶಿಯವರಿಗೆ ಈ ಗ್ರಹಣದ ಮುಖಾಂತರ ಯಾವ ವಿಷಯಗಳನ್ನು ಅಲ್ಲಿ ಮುಂಜಾಗ್ರತೆ ಕ್ರಮದ ಇರಬೇಕು ಅನ್ನೋದು ಒಂದು ಸಿಂಪಲ್ ಇರುವಂತಹ ಲೈನಲ್ಲಿ ಹೇಳ್ತಾ ಹೋದರೆ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿರುವಂತಹ ದುಂದು ವೆಚ್ಚಗಳು ಅಧಿಕವಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಮಾಡ್ತಾ ಇರುವಂತಹ ಹೂಡಿಕೆಗಳು ಅಥವಾ ದುಂದು ವೆಚ್ಚಗಳು ಅಥವಾ ಮಾಡಲೇಬೇಕಾಗಿರುವಂತಹ ಕೆಲವೊಂದು ಖರ್ಚುಗಳ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ವೃಷಭ ರಾಶಿಯವರಿಗೆ ಈ ವೃತ್ತಿ ಉದ್ಯೋಗಗಳಲ್ಲಿ ಸಣ್ಣ ಪುಟ್ಟ ಒತ್ತಡಗಳನ್ನೋದಿರುತ್ತೆ. ಈ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ, ವಿಶ್ವಾಸ, ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದ್ರೆ ಈ ಗ್ರಹಣದ ಮುಖಾಂತರ ಈ ಕುಟುಂಬ ವ್ಯವಹಾರಗಳಲ್ಲಿ ಕುಟುಂಬ ಸದಸ್ಯರ ಜೊತೆ ಕೆಲವೊಂದು ಬಾರಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಮಾತುಗಳ ಮುಖಾಂತರ ಅಪಾರ್ಥಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಮಾತಿನ ಬಗ್ಗೆ ಗಮನ ಇರಲಿ, ತಾಳ್ಮೆ ಇರಲಿ, ಶಾಂತವಾಗಿ ಮಾತಾಡೋದಕ್ಕೆ, ಶಾಂತವಾಗಿ ವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಕಟಕ ರಾಶಿಯವರಿಗೆ ಈ ಆರೋಗ್ಯದಲ್ಲಿ ಹುಷಾರು. ಕಟಕ ರಾಶಿ ವ್ಯಕ್ತಿಗಳು ಈ ಆರೋಗ್ಯ ವಿಷಯಗಳು ಅಥವಾ ಇಂದಿನ ದಿನಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳಿರುವಂಥ ಸಂದರ್ಭಗಳಲ್ಲಿ ಆರೋಗ್ಯದ ಬಗ್ಗೆ ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್, ಚಿಕಿತ್ಸೆ ಪಡೆಯೋದು ಉತ್ತಮ. ಈ ವಿಶ್ರಾಂತಿ ಪಡೆಯೋದು ನಿಮ್ಮ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ದೈನಂದಿನ ವಿಷಯಗಳಲ್ಲಿ ವ್ಯಾಯಾಮ, ಆಹಾರ ನಿಯಮಗಳನ್ನು ಪಾಲಿಸೋದು ಉತ್ತಮವಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಪ್ರೀತಿ, ಪ್ರೇಮ ವ್ಯವಹಾರಗಳು ಅಥವಾ ಸ್ನೇಹಿತರ ಮಧ್ಯೆ ಭಿನ್ನಾಭಿಪ್ರಾಯಗಳು ಅಥವಾ ಬ್ರೇಕಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ತಾಳ್ಮೆ ಕಳ್ಕೊಳ್ಳೋಕೆ ಹೋಗಬೇಡಿ. ಮಾತಿನ ಬರದಲ್ಲಿ ದಯವಿಟ್ಟು ಕಠಿಣವಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ತುಲಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಉದ್ಯೋಗದಲ್ಲಿರುವಂತಹ ಒತ್ತಡ,
ಅಥವಾ ಉದ್ಯೋಗದಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳು ನಿಮಗೆ ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನುವಂತಹ ಯೋಚನೆಗಳನ್ನು ಕೊಡ್ತಾ ಇರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಯಾವುದೇ ರೀತಿ ಕ್ಷಣಿಕಾವೇಶದಲ್ಲಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವೇಗವಾಗಿ ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಇನ್ನು ವೃಶ್ಚಿಕ ರಾಶಿ ಜಾತಕರಿಗೆ ಈ ಸಂದರ್ಭದಲ್ಲಿ ದೂರ ಪ್ರಾಂತ ಪ್ರಯಾಣಗಳೇನಾದರೂ ಮಾಡಬೇಕಾಗಿದ್ದರೆ ದಯವಿಟ್ಟು ಅದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳಿ. ಆ ರೀತಿ ವಿಷಯಗಳನ್ನು ಕೆಲವೊಂದು ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಧನು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ಅನಾಗತ್ಯ ವೆಚ್ಚಗಳು ಅಥವಾ ಆಕಸ್ಮಿಕ ವೆಚ್ಚಗಳು ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ದಾನಾದಿಗಳನ್ನು ಮಾಡುವುದರಿಂದ, ಶಾಂತಿ ಪೂಜೆಗಳನ್ನು ಮಾಡುವುದರಿಂದ ಈ ಹಣಕಾಸಿನ ನಷ್ಟಗಳನ್ನು ನೀವು ತಪ್ಪಿಸಬಹುದು. ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸುಸ್ತು ಅಥವಾ ಕೆಲವೊಂದು ವಿಷಯಗಳಲ್ಲಿ ಶಕ್ತಿ ಕಮ್ಮಿಯಾಗುವುದು, ಕೆಲವೊಂದು ವಿಷಯಗಳಲ್ಲಿ ಆತ್ಮಸ್ಥೈರ್ಯ ಕಳೆದುಕೊಳ್ಳುವುದು ಸಹಜವಾಗಿರುತ್ತೆ. ಆದ್ದರಿಂದ ಮೆಡಿಟೇಷನ್, ದೈವೋಪಾಸನೆ, ಮಂತ್ರೋಪಾಸನೆ, ದೈವ ಬಲದ ಮುಖಾಂತರ ಇಂತಹ ಸಮಸ್ಯೆಗಳನ್ನು ನೀವು ಒದ್ದೋಡಿಸಬಹುದು. ಇನ್ನು ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಧ್ಯಾನಾದಿ ಮುಖಾಂತರ ಈ 7.5 ಕೊನೆಯ ಹಂತದಲ್ಲಿ ನಡೀತಾ ಇರುವಂಥ ಕೆಲವೊಂದು ವಿಳಂಬತೆ ಅಥವಾ ರಾಶಿಯಲ್ಲೇ ರಾಹು ಇರುವಂತಹ ಸಂದರ್ಭಗಳಲ್ಲಿ ಯಾವುದೇ ಅನಾವಶ್ಯಕವಾಗಿರುವಂತಹ ಜೂಜು, ಸ್ಪೆಕ್ಯುಲೇಷನ್ ಅಥವಾ ಅತ್ಯಾಶಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಕೂಲತೆ ಇರುತ್ತೆ. ಪುಣ್ಯಕ್ಷೇತ್ರಗಳು, ದೈವದರ್ಶಿನಿಗಳು, ಆಧ್ಯಾತ್ಮಿಕತೆ ಇತ್ಯಾದಿ ವಿಷಯಗಳ ಮೇಲೆ ಆಸಕ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಆ ದೇವರ ಕೃಪೆಯಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೋಡಿದ್ದೀರಲ್ವ, ದ್ವಾದಶ ರಾಶಿಗಳಿಗೆ ಮತ್ತು ಅನುಕೂಲ ರಾಶಿಗಳಿಗೆ ಯಾವ ರೀತಿ ಫಲಗಳಿರುತ್ತೆ, ಈ ಗ್ರಹಣದ ಸಮಯದಲ್ಲಿ ಮಾಡಲೇಬೇಕಾಗಿರುವಂಥ ವಿಷಯಗಳು ಇಲ್ಲೂ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಮತ್ತಷ್ಟು ವ್ಯಕ್ತಿಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.